8 ಕೋಟಿ ವೆಚ್ಚದ ಕಾಮಗಾರಿಗೆ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಚಾಲನೆ. ಯಲಹಂಕ ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ಗ್ರಾಮಗಳಿಗೆ ಸುಮಾರು 8 ಕೋಟಿ ವೆಚ್ಚದ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಚಾಲನೆ ನೀಡಿದರು. ದಾಸಪುರ ಹೋಬಳಿ ಗ್ರಾಮಗಳಾದ ವಡ್ಡರಹಳ್ಳಿ, ಬೆಟ್ಟಹಳ್ಳಿ, ಮೋಚೋಹಳ್ಳಿ, ಕಾಚೋಹಳ್ಳಿ, ಬೈಲಕೋನನಹಳ್ಳಿ, ಗೊಲ್ಲರಹಟ್ಟಿ, ಕಡಬಗೆರೆ ಸೇರಿದಂತೆ ಒಟ್ಟು 11 ಗ್ರಾಮಗಳಲ್ಲಿ ಗುದ್ದಲಿ ಪೂಜೆ. ಈ ಗುದ್ದಲಿ ಪೂಜೆಯಲ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಎಂ ರಾಮಮೂರ್ತಿ, ಕಿತ್ತೇನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಬೆಟ್ಟಳ್ಳಿ ಕಿರಣ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಉದ್ದಂಡಯ್ಯ, ಮಾಚೋಹಳ್ಳಿ ಶ್ರೀನಿವಾಸ್, ಕಾಚೋಹಳ್ಳಿ ಮಾಜಿ ಅಧ್ಯಕ್ಷರಾದ ಸರೋಜಮ್ಮ, ದಾಸಪ್ಪ, ಬಿಜೆಪಿ ಮುಖಂಡರಾದ ನರಸೇಗೌಡ, ಸ್ಫೂರ್ತಿ ಲೇಔಟ್ ಅಧ್ಯಕ್ಷರಾದ ಶಿವಕುಮಾರ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರುಗಳು ಉಪಸ್ಥಿತರಿದ್ದರು. ಕಾಚೋಹಳ್ಳಿ, ಮಾಚೋಹಳ್ಳಿ, ಕಡಬಗೆರೆ ಮತ್ತು ಸೊಂಡೆಕೊಪ್ಪ, ದಾಸಪುರ ಗ್ರಾಮ ಪಂಚಾಯಿತಿ ಹಲವು ಗ್ರಾಮಗಳಲ್ಲಿ ವಿಶೇಷ ಅನುದಾನದ ಅಡಿಯಲ್ಲಿ ಕಾಂಕ್ರೀಟ್ ರಸ್ತೆ, ಡಾಂಬರೀಕರಣ ರಸ್ತೆ, ಡ್ರೈನೇಜು ಇದರ ಕಾಮಗಾರಿಗಳನ್ನು ಮಾಡಿದ್ವಿ. ಒಟ್ಟು ಸುಮಾರು 8 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀನಿ. ಬದಲಾದಂಥ ಸನ್ನಿವೇಶದಲ್ಲಿ ಇನ್ನೂ ಕೂಡ ಅನೇಕ ಅನುದಾನಗಳು ನಮಗೆ ಬೇಕು. ಯಾಕಂದರೆ ತಾವು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದೀರಿ. ಬಡಾವಣೆಗಳು ಸಿಕ್ಕಾಪಟ್ಟೆ ಬೆಳೀತಾ ಇದೆ, ಅನುದಾನದ ಕೊರತೆ ಇದೆ ಮತ್ತು ಬೇಸಿಗೆ ಆಗಿರೋದ್ರಿಂದ ಕುಡಿಯೋ ನೀರು ಕೂಡ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಈಗಾಗಲೇ ನಾವು ಸರ್ಕಾರವನ್ನು ಒತ್ತಾಯ ಮಾಡಿದ್ವಿ, ಕುಡಿಯೋ ನೀರಿಗೆ ಟಾಸ್ಕ್ ಫೋರ್ಸಲ್ಲಿ ಬೋರ್ವೆಲ್ ಕೊರೆಯೋದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತೇಳಿ. ಇನ್ನೂ ಈ ಹೊಸ ಮುಖ್ಯಮಂತ್ರಿಗಳು ಬಂದ ಮೇಲೆ ಏನು ಮಾಡ್ತಾರೆ ಗೊತ್ತಿಲ್ಲ ನಮಗೆ. ಕೊಟ್ಟಿರತಕ್ಕಂಥ ಅನುದಾನ ಭಾಳ ಕಡಿಮೆ ಇದೆ. ಆದರೂ ಕೂಡ ಇರೋದರಲ್ಲಿ ಒಂದಷ್ಟು ಕಾಮಗಾರಿಗಳನ್ನು ತಂದು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀನಿ. ಇನ್ನೂ ಈಗ ಈ ಏನು ಗ್ರಾಮ ಪಂಚಾಯತಿ 4 ಪಂಚಾಯತಿಯಲ್ಲಿ ಮಾಡಿದ್ದೀವಿ, ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯತಿಗೂ ಕೂಡ ಮತ್ತೆ ಅನುದಾನವನ್ನು ತಗೊಂಡು ಬಂದಿದ್ದೀನಿ. ಅದನ್ನು ಕಾಮಗಾರಿಗಳನ್ನು ಹಂತ ಹಂತವಾಗಿ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಸರ್, ಕೆಂಪೇಗೌಡ ಜಯಂತಿ ಯಾವ ರೀತಿ ನಡೀತದೆ? ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ನಮ್ಮ ಯಲಹಂಕದಲ್ಲಿ ನಾವು ಆಯೋಜನೆ ಮಾಡಿದ್ವಿ. 18 ವರ್ಷಗಳಿಂದ ಕೂಡ ನಾವು ಸರ್ಕಾರಿ ಅಧಿಕಾರಿಗಳು ಮತ್ತು ಎಲ್ಲರೂ ಸೇರಿ ನಾವು ಮಾಡ್ತೀವಿ. ಈ ವರ್ಷ ಕೂಡ 26ನೇ ತಾರೀಕು ಸಂಜೆ ಅನೇಕ ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡೋದು ಮತ್ತು ಗಿಡ ನೆಡೋದ್ರ ಮುಖಾಂತರ ಪ್ರಾರಂಭ ಮಾಡ್ತೀವಿ. 26ನೇ ತಾರೀಕು 27ನೇ ತಾರೀಕು ಬೆಳಗ್ಗೆ 6:30ಗೆ ಯಲಹಂಕ ಉಪನಗರದಲ್ಲಿರ್ತಕ್ಕಂಥ ವೀರ ಸಾವರ್ಕರ್ ಮೇಲ್ಸೇತುವೆಯಿಂದ ನಾವು ವಾಕಥಾನನ ಮಾಡ್ತೀವಿ. ಕೆಂಪೇಗೌಡರ ಅಭಿವೃದ್ಧಿಯನ್ನು ನೆನೆಸ್ಕೊಂಡು ಯಲಹಂಕ ಮತ್ತು ಬೆಂಗಳೂರು ಅಭಿವೃದ್ಧಿ ಆಗಬೇಕು, ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅಂಥೇಳಿ ನಾವು ಸುಮಾರು 2,500ಕ್ಕೂ ಹೆಚ್ಚು ಯುವಕರು ಆ ಒಂದು ವಾಕಥಾನಲ್ಲಿ ಭಾಗವಹಿಸ್ತಾರೆ. ಸುಮಾರು 5 ಕಿಲೋಮೀಟರ್ಗಳ ವಾಕಥಾನ. ಅದು ಮುಕ್ತಾಯ ಆದಮೇಲೆ 8:30-9 ಗಂಟೆಗೆ ನಾವು ಯಲಹಂಕ ಹಳೇ ನಗರದಲ್ಲಿರ್ತಕ್ಕಂಥ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ವಿಜೃಂಭಣೆಯಾದಂಥ ಮೆರವಣಿಗೆ ಪ್ರಾರಂಭ ಮಾಡ್ತೀವಿ. ಅಲ್ಲಿಂದ ಕೂಡ ಸೊ ಹೂವಿನ ಪಲ್ಲಕ್ಕಿಯಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನಿಟ್ಟು ಮತ್ತು ಅನೇಕ ವಾದ್ಯಗಳು, ಸಾವಿರಾರು ಸಂಖ್ಯೆಯಲ್ಲಿ, ನನ್ನ ಎಕ್ಸ್ಪೆಕ್ಟೇಷನ್ 10,000 ಜನ ಆಗ್ಬೋದು ಅಂಥೇಳಿ ಮೊದಲನೇ ಬಾರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ನಾನು ಈಗಾಗಲೇ ಎಲ್ಲ ಪಕ್ಷದ ಮುಖಂಡರು ಕೂಡ, ಸಂಘಟನೆಯವರು ಕೂಡ ಸಾಧ್ಯವಾದಷ್ಟು ನಾವು ಅವರಿಗೆ ವಿಷಯವನ್ನು ಮುಟ್ಟಿಸಿದ್ದೀನಿ. ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಯಾಕಂದರೆ ನಾಡಪ್ರಭು ಕೆಂಪೇಗೌಡರು ಯಲಹಂಕ ರಾಜಧಾನಿಯನ್ನು ಮಾಡಿಕೊಂಡು ಬೆಂಗಳೂರನ್ನು ಕಟ್ಟಿರ್ತಕ್ಕಂಥವ್ರು. ನಮ್ಮ ಋಣ ಅವರ ಮೇಲೆ ಇದೆ, ಅವರ ಋಣ ನಮ್ಮ ಮೇಲೆ ಇದೆ. ಯಾಕಂದರೆ ಇವತ್ತು ಇಷ್ಟು ದೊಡ್ಡ ನಗರವನ್ನು ಕಟ್ಟಿ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಬೆಂಗಳೂರು ಇವತ್ತು ನಮ್ಮೆಲ್ಲರಿಗೂ ಕೂಡ ದಾರಿದೀಪವಾಗಿರ್ತಕ್ಕಂಥದ್ದು. ಬದುಕನ್ನು ಕಟ್ಟೋದಕ್ಕೆ ಮಹಾನಗರವನ್ನು ಕಟ್ಟಿದಂಥವ್ರು ಕೆಂಪೇಗೌಡರು. ಮತ್ತು ಕ್ಷೇತ್ರದವ್ರು ನಾವಾಗಿ ಆ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದ್ದೂರಿಯಾಗಿ ಆಗ್ತದೆ. ಓಕೆ ಸರ್.